ಚುನಾವಣೆ ಆದರೆ ಬಿಜೆಪಿಗೆ ಬಹುಮತ ಬರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಹೇಳಿಕೆಗೆ ಎಂಬಿ ಪಾಟೀಲ್ ಈಗ ಕಿಡಿಕಾರಿದ್ದಾರೆ, ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಗೆ ನಾಯಕತ್ವನೇ ಇಲ್ಲ, ಅಲ್ಲಿರುವ ಒಬ್ಬ ನಾಯಕ ಅಂದ್ರೆ ಅದು ಯತ್ನಾಳ್ ಅವರನ್ನೇ ಅಲ್ಲಿ ಹೊರ ಹಾಕಿದ್ದಾಗಿದೆ. ಬಿಜೆಪಿಯಿಂದ ಅವರು ಉಚ್ಚಾಟಿತ ಆಗಿದ್ದಾರೆ. ಅವರು ಹೊಸ ಪಕ್ಷ ಕಟ್ಟಿದ್ರೆ ಒಳ್ಳೇದು, ಯತ್ನಾಳ್ ಅವರಿಗೆ ಸಲಹೆ ಕೊಟ್ಟಿರೋದು. ಯತ್ನಾಳ್ ನಮ್ಮ ಪಕ್ಷಕ್ಕೆ ಬರೋದು ಅಸಾಧ್ಯ, ಅವರು ಒಂದೇ ಧರ್ಮದ ಪರ ಮಾತಾಡ್ತಾರೆ, ಹಾಗಾಗಿ ಅವರೇ ಒಂದು ಪ್ರತ್ಯೇಕ ಪಕ್ಷ ಕಟ್ಕೊಂಡ್ರೆ ಒಳ್ಳೇದು, ನಮ್ಮ ಕಾಂಗ್ರೆಸ್ಗಂತೂ ಸೇರಿಸಲ್ಲ ಅವ್ರನ್ನ, ನಮ್ಮ ಪಕ್ಷದಲ್ಲಿ ಆ ರೀತಿ ಇಲ್ಲ, ಅಂದರೆ ಅವ್ರು ಒಂದು ಧರ್ಮದ ಬಗ್ಗೆ ಮಾತ್ರ, ಅಂದರೆ ಹಿಂದೂ ಅಂತ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ದಾರೆ ಬಿಟ್ಟರೆ ಜಾತ್ಯತೀತ ನಾಯಕ ಅಂತೇನು ಅವ್ರು ಗುರುತಿಸ್ಕೊಂಡಿಲ್ಲ. ಹಾಗಾಗಿ ಅವ್ರು ತಮ್ಮದೇ ಆದ ಒಂದು ಪ್ರತ್ಯೇಕ ಪಕ್ಷವನ್ನ ಕಟ್ಕೊಂಡ್ರೆ ಒಳಿತು ಅಂತೇಳಿ. ಅಂದರೆ ಬಿಜೆಪಿ ಏನಾದರೂ ಈಗ ಸಡನ್ ಆಗಿ ಎಲೆಕ್ಷನ್ ಆಯಿತು ಅಂದರೆ 165ರಿಂದ 170 ಸೀಟ್ ನಾವೇ ತೆಗೆದುಕೊಳ್ತೀವಿ ಅಂತ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೂ ಕೂಡ ಎಂಬಿ ಪಾಟೀಲ್ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಜೊತೆಗೆ ಅವರಲ್ಲಿ ಯಾರು ಸಮರ್ಥ ನಾಯಕ ಇದ್ದಾರೆ, ಇದ್ದಿದ್ದೊಬ್ಬರು ರೆಬಲ್ ನಾಯಕ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಯತ್ನಾಳ್ ಅವರು ಈಗ ಬಿಜೆಪಿಯಿಂದ ಉಚ್ಚಾಟಿತ ಆಗಿದ್ದಾರೆ. ಅವರು ಪ್ರತ್ಯೇಕ ಪಕ್ಷ ಕಟ್ಕೊಂಡ್ರೆ ಒಳ್ಳೆಯದು ಅಂತ ವ್ಯಂಗ್ಯ ಮಾಡಿದ್ದಾರೆ. 20 ಜನ ಇದ್ದಾರೆ ನೋಡಿ. ಬಿಜೆಪಿ ಪರಿಸ್ಥಿತಿ ಎಲ್ಲಿ, ನಾಯಕತ್ವ ಎಲ್ಲಿದೆ ಬಿಜೆಪಿಯಲ್ಲಿ, ಎಲ್ಲಿದೆ ನಾಯಕತ್ವ? 20 ಜನ ಇದ್ದಾರೆ, ಹೇಳ್ಬಿಡಿ ಬಿಜೆಪಿ ಇಂಥವ್ರು ಲೀಡರ್ ಅಂತ ಹೇಳ್ಬಿಡಿ. ನಾಯಕತ್ವನೂ ಇಲ್ಲ, 20 ಗುಂಪುಗಳಾಗಿದ್ದಾವೆ. ಇನ್ನೊಬ್ಬ ಯತ್ನಾಳ್ನ ಹೊರಗೆ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅವ್ರು ನನಗೇನು ಗೊತ್ತದು. ಕಟ್ಟಿದ್ರೆ ಒಳ್ಳೇದು ಅವರು ಒಬ್ಬ ಪಕ್ಷ ಕಟ್ಟಿದ್ರೆ ಒಳ್ಳೇದು, ನಾವು ಅದು ಮಾಡ್ತೀವಿ. ಕಟ್ಟಿದ್ರೆ ಒಳ್ಳೇದು, ಮತ್ತು ಸ್ವಾಭಿಮಾನ ಬಿಡಬಾರ್ದು, ಕಟ್ಟಬೇಕು ಅವರು. ನಮ್ಮ ಪಕ್ಷಕ್ಕೆ ಭಾಳ ಕಠಿಣ ಪರಿಸ್ಥಿತಿ, ಅವ್ರನ್ನ ನಮ್ಮ ಪಕ್ಷಕ್ಕೆ ತಗೊಳ್ಳೋಕ್ಕೆ ಬಹುತೇಕ ಅಸಾಧ್ಯ. ಯಾಕಂದರೆ ಅವರು ಒಂದು ಧರ್ಮದ ವಿರುದ್ಧ ಮಾತನಾಡಿದ್ದು ಭಾಳ ಕೀಳಾಗಿ ಇವತ್ತು ಮಾತನಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷ ಇವತ್ತು ಎಲ್ಲ ಜಾತಿ ಧರ್ಮ ವರ್ಗದವ್ರನ್ನ ಸರಿಸಮಾನವಾಗಿ ಕಾಣುವಂಥ ಪಕ್ಷ. ಯಾರು ಒಂದು ವರ್ಗವನ್ನು ಕೆಟ್ಟದಟ್ಟಾಗಿ ಇವತ್ತೊಂದು ದಿವಸ ಟೀಕಿಸಿದ್ದಾರೆ ಅಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಪ್ರವೇಶ ಇಲ್ಲ ನೋಡಿ.